ಹಲೋ ಎವ್ರಿವನ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು 1 ಕಪ್ ಹುರಿಗಡಲೆಯನ್ನು ಉಪಯೋಗಿಸ್ಕೊಂಡು ಈ ರೀತಿ ಟೇಸ್ಟಿಯಾದಂತಹ ಸ್ವೀಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಚೆನ್ನಾಗಿ ಈ ಒಂದು ಸ್ವೀಟ್ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು ನೀವು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ 1 ಕಪ್ ಆಗುವಷ್ಟು ಹುರಿಗಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹುರಿಗಡಲೆ ಸ್ವಲ್ಪ ಗರಿಗರಿಯಾಗಿ ಇರಬೇಕಾಗತ್ತೆ. ಇಲ್ಲ ಅಂದರೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಗರಿಗರಿಯಾಗಿ ಮಾಡಿಕೊಂಡು ತಗೊಳ್ಳಿ ಹುರಿಗಡಲೆಯನ್ನು. ಹಾಗೆಯೇ ಒಂದು 3/4 ಕಪ್ಪಷ್ಟು ಸಕ್ಕರೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಫ್ಲೇವರ್ಗೋಸ್ಕರ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫೈನ್ ಆಗಿ ಗ್ರೈಂಡ್ ಮಾಡಿ ತಗೊಂಡು ಬರೋಣ. ಸ್ವಲ್ಪನೂ ತರಿಯಾಗಿ ಇರಬಾರ್ದು, ಗ್ರೈಂಡ್ ಮಾಡಿ ತೊಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ತೊಗೊಂಡಿದ್ದೀನಿ. ಇದೇನಾದರೂ ತರಿಯಾಗಿ ಗ್ರೈಂಡ್ ಆಗಿದ್ದರೆ ಇದನ್ನು ಜರಡಿ ಹಿಡಿದು ನಾವು ತೊಗೊಳ್ಬೇಕಾಗತ್ತೆ. ಈಗ ಇದನ್ನು ಮಾಡೋದು ಹೇಗೆ ನೋಡೋಣ. ನೋಡಿ, ಈ ರೀತಿ ಒಂದು ಬಾಣಲೆಯನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ತುಪ್ಪ ಚೆನ್ನಾಗಿ ಕರಗಬೇಕಾಗತ್ತೆ. ನಾವು ತುಪ್ಪನ ಬರೀ ಕರಗಿಸ್ಕೊಂಡ್ರೆ ಸಾಕು. ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ನಂತರ ನೋಡಿ, ಈಗ ನಾವು ಮಾಡಿಟ್ಕೊಂಡಿರುವಂತಹ ಸಕ್ಕರೆ ಮತ್ತು ಕಡಲೆಯ ಮಿಶ್ರಣ ಏನಿದೆ ಅದನ್ನು ಈ ತುಪ್ಪದೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತುಪ್ಪ ಒಂದು ಫ್ಲೇವರ್ ಏನಿರುತ್ತೆ ಅದು ಬಾಯಲ್ಲಿಟ್ಟರೆ ಕರಗಬೇಕು, ಸ್ವೀಟು ಆ ರೀತಿ ಬರುತ್ತೆ. ಹಾಗೆಯೇ ತಿನ್ನುವಾಗನೂ ಸಹ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿ, ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ತಗೊಂಡಿರುವಂತಹ ತುಪ್ಪದ ಕ್ವಾಂಟಿಟಿ ಏನಾದರೂ ಕಡಿಮೆ ಆಗಿದ್ರೆ ಇದಕ್ಕೆ ನಾವು ತುಪ್ಪ ಅಥವಾ ಎಣ್ಣೆನ ಮತ್ತೆ ಕಾಯಿಸಿ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಮತ್ತೆ ಒಂದು 2 ರಿಂದ 3 ಚಮಚದ ಅಂದಾಜಷ್ಟು ಎಣ್ಣೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಕಲಸಿ ತಗೊಳ್ಬೇಕು. ಇದು ಗಂಟುಗಳಿರಬಾರ್ದು. ನಾವು ಸ್ವೀಟ್ ಮಾಡುವಾಗ ಮೌಲ್ಡಿಗೆ ಹಾಕಿದಾಗ ಅಲ್ಲಿ ತನಕ ಇದನ್ನು ತಿರುಗಿಸಿ ತಗೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಬರಬೇಕಾಗತ್ತೆ. ನೋಡಿ, ಯಾವ ಟೆಕ್ಸ್ಚರಿಗೆ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವ. ಈ ಒಂದು ಟೆಕ್ಸ್ಚರಿಗೆ ಬರೋ ತನಕನೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಾಡುವಾಗ ಗ್ಯಾಸನ್ನು ಉಪಯೋಗಿಸ್ಕೊಳ್ಬೇಡಿ. ಬರೀ ತುಪ್ಪ ಅಥವಾ ಎಣ್ಣೆನ ತೊಗೊಂಡಿದ್ರೆ ಅದನ್ನು ಬಿಸಿ ಮಾಡೋದಕ್ಕೆ ಮಾತ್ರನೇ ಉಪಯೋಗಿಸ್ಕೊಳ್ಳಿ ಸಾಕು ಗ್ಯಾಸನ್ನು. ಹಾಗೆಯೇ ಈ ರೀತಿ ಒಂದು ಮೌಲ್ಡನ್ನು ತೊಗೊಂಡಿದ್ದೀನಿ. ನೋಡಿ, ಬಾಕ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬಟರ್ ಪೇಪರ್ ಇದ್ದರೆ ತೊಗೊಳ್ಳಿ. ಇಲ್ಲ ಅಂದರೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಹಾಗೇನೂ ಹಾಕ್ಕೊಳ್ಬಹುದು. ಪೀಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ಒಂದು ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡಬಹುದು. ಒಂದು 5 ನಿಮಿಷಗಳ ಕಾಲ ನಮಗೆ ಟೈಮ್ ಇದ್ದರೆ ಸಾಕು. ಈ ಒಂದು ಹುರಿಗಡಲೆಯಿಂದ ಬಾಯಲ್ಲಿಟ್ಟರೆ ಕರಗುವಂತಹ ಸ್ವೀಟನ್ನು ನಾವು ಮಾಡಿ ತಗೊಳ್ಬಹುದು. ಫಟಾಫಟ್ ಅಂತ 5 ರಿಂದ 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಹಾಗೆಯೇ ಬೇಕ್ರಿಗೂ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈ ಒಂದು ಸ್ವೀಟನ್ನು ನಾವು ಬೇಕ್ರಿಗಿಂತ ಚೆನ್ನಾಗಿ ಮಾಡ್ಕೊಳ್ಬಹುದು. ನೋಡಿ, ಇದನ್ನು ಈಗ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ನಾವು. ನೋಡಿ, ಈ ರೀತಿ ನೀಟಾಗಿ ಇದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂತಹ ಸ್ವೀಟ್ ಯಾವುದಾದ್ರೂ ಇದೆಯಾ ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ಒಂದು ಸ್ವೀಟನ್ನು ಸಹ ಟ್ರೈ ಮಾಡಿ. ಇದನ್ನು ಬಾಯಲ್ಲಿಟ್ಟರೆ ಸಾಕು, ಹಾಗೆ ಕರಗಿಬಿಡುತ್ತೆ. ಅಷ್ಟು ರುಚಿಯಾಗಿರುತ್ತೆ. ಹಾಗೆಯೇ ಅಷ್ಟೇ ಸಾಫ್ಟಾಗಿ ಸಹ ಬಂದಿತ್ತು. ನೋಡಿ, ಈ ರೀತಿ ನೀಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸೆಟ್ ಮಾಡಿಕೊಂಡು 1 ಅವರ್ ಹಾಗೆ ಇಡೋಣ. ಇದು ಆಮೇಲೆ ಪೀಸಸ್ ಕಟ್ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ಈಗಲೇ ನಾವು ಇದನ್ನು ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬಹುದು. ನೋಡಿ, ನಾನು ಈಗಲೇ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಇದನ್ನು ನಿಧಾನವಾಗಿ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಎಷ್ಟು ದೊಡ್ಡ ಪೀಸಸ್ ಆದರೂ ಕಟ್ ಮಾಡ್ಕೊಳ್ಬಹುದು ಅಥವಾ ಯಾವ ಶೇಪಿಗೆ ಬೇಕಾದರೂ ನಾವು ಇದನ್ನು ಕಟ್ ಮಾಡಿಕೊಂಡು ತೊಗೊಳ್ಬಹುದು. ನೋಡಿ, ನಾನು ಇದನ್ನು 1 ಅವರ್ ಇಟ್ಕೊಳ್ಳೋಕ್ಕಿಂತ ಮುಂಚೆನೇ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಾವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಬಹುದು, ಆಚೆನೂ ಬೇಕಾದರೂ ಇಟ್ಕೊಳ್ಬಹುದು. ನೋಡಿ, ಈ ರೀತಿ ಆಗಿತ್ತು. ಈಗ 1 ಅವರ್ ಆಗಿದೆ. ಈ ರೀತಿ ನಾನು ಲಿಡ್ ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಈಗ 1 ಅವರ್ ಆದಮೇಲೆ ಪೀಸಸ್ ಯಾವ ರೀತಿ ಬಂದಿದೆ. ಸ್ವಲ್ಪ ಸ್ವೀಟು ಸಹ ನೀಟಾಗಿ ಸೆಟ್ ಆಗಿದೆ. ನೋಡಿ, ಈಗ ಈ ಬಟರ್ ಪೇಪರ್ನ ತೆಗೆದು ನಾವು ಆರಾಮಾಗಿ ಕಟ್ ಮಾಡಿರೋಂತಹ ಪೀಸಸ್ನ ತೆಗಿಬೋದು. ತುಂಬ ಈಸಿಯಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ, ಅದು ಹುರಿಗಡಲೆಯಿಂದ ಮಾಡೋ ಅಂಥದ್ದು. ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಖಂಡಿತವಾಗ್ಲೂ ನೀವು ಸಹ ಮನೇಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಈ ತುಪ್ಪ ಹುರಿಗಡಲೆ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ ಅಂತೂ ಬಾಯಲ್ಲಿಟ್ಟರೆ ಕರಗತ್ತೆ, ಆ ಒಂದು ಟೇಸ್ಟ್ ಬಂದಿರುತ್ತೆ. ನೋಡಿ, ಯಾವ ರೀತಿಯಾಗಿ ಪೀಸಸ್ನ ಕಟ್ ಮಾಡ್ತಾ ಇದ್ದೀನಿ ಅಂತ. ಖಂಡಿತ ನೀವು ಸಹ ಇದೇ ವಿಧಾನದಲ್ಲಿ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು.
ಬೇಕರಿಯಲ್ಲೆಲ್ಲ ತಂದು ತಿನ್ನುವಂತಹ ಸ್ವೀಟ್ಗಿಂತನೂ ತುಂಬಾ ಚೆನ್ನಾಗಿ ಹಾಗೆಯೇ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದಲ್ವಾ. ಹಾಗಿದ್ರೆ ಯಾಕೆ ತಡ, ಇವತ್ತೇ ನೀವು ಮನೆಯಲ್ಲಿ ಒಂದು 10 ನಿಮಿಷ ಟೈಮ್ ಇದ್ದರೆ ಈ ಸ್ವೀಟನ್ನು ಟ್ರೈ ಮಾಡಿ. ಥ್ಯಾಂಕ್ ಯು.